ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಗ್ನಿಸಾಕ್ಷಿ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನೇನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಅವನಿಗೆ ಕಂಪ್ನಿ ಬಿಟ್ಕೊಡ್ಲಿಲ್ಲ ಅನ್ನೋ ಸಿಟ್ಟು, ಅವರ ಅಪ್ಪ ಬಿಟ್ಕೊಟ್ಟಿಲ್ಲ, ಅವ್ರ ಚಿಕ್ಕಮ್ಮನ ಮೇಲೆ ದ್ವೇಷ, ಚಿಕ್ಕಮ್ಮ ಚಾಡಿ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಭಾಳ ದ್ವೇಷ. ಹಾಗಾಗಿ ಅವ್ರ ಅಮ್ಮನ ಒಡವೆ, ವಸ್ತ್ರ, ಬಟ್ಟೆ, ಸೀರೆ ಎಲ್ಲ ತಂದು ತಗೊಳ್ಳಿ, ಎಷ್ಟು ಬೇಕು ನಿಮಗೆ ಎಲ್ಲ ಇಟ್ಕೊಳ್ಳಿ, ನೀವಿರಬೇಕು, ಇಲ್ಲಾಂದರೆ ನಾನಿರಬೇಕು ಈ ಮನೆಯಲ್ಲಿ ಅಂತ ಹೇಳ್ತಾನೆ. ಆವಾಗ ಅವಳು ಏನಕ್ಕೋ ಅಗ್ನಿ ಹಿಂಗೆಲ್ಲ ಮಾತಾಡ್ತೀಯ ಅಂತ, ಮಾತಾಡಬೇಡಿ ನೀವು, ಸುಮ್ಮನೆ ಇದ್ಬಿಡಿ ಅಂತ ಜೋರು ಮಾಡ್ತಾನೆ. ತುಂಬಾ ಬೇಜಾರಾಗುತ್ತೆ. ಆಮೇಲೆ ಈ ಕಡೆ ಸಾಕ್ಷಿ ಮನೆ ಬಿಟ್ಟು ಬರ್ತಾ ಇರ್ತಾಳೆ, ಸಾಕ್ಷಿ ಮತ್ತು ಅವಳ ತಂಗಿ. ಆದರೆ ಆ ಹುಡುಗಿರಿಬ್ಬರು ಹೋಗಬೇಡ ಕಣೆ ಸಾಕ್ಷಿ, ಹೋಗಬೇಡ ಕಣೆ ಅಂತ ಎಷ್ಟು ಗೋಗರಿದ್ರೂ ಅವರು ಇಬ್ಬರು ನಿಲ್ಲಲ್ಲ, ಬಂದು ಬಿಡ್ತಾರೆ. ಹೋಗ್ಬಿಟ್ಟು ಮತ್ತೆ ಸೂಟ್ ಕೇಸ್ ಆಚೆ ಇಟ್ಟಿರ್ತಾಳೆ. ಸೂಟ್ ಕೇಸ್ ಇಟ್ಬಿಟ್ಟು ಅವ್ರ ಅತ್ತೆ ಅಂದ್ಕೊಳ್ತಾ ಇರ್ತಾಳೆ, ಯಾವತ್ತಿದ್ರೂ ಮತ್ತೆ ವಾಪಸ್ ಬರ್ತಾಳೆ ಇವಳು, ಹೋದ್ರೇನಂತೆ ಮತ್ತೆ ಬರ್ತಾಳೆ ಬಿಡು ಅಂತೇಳಿ. ಆದರೆ ಇವಳು ಅಲ್ಲಿ ಸೂಟ್ ಕೇಸ್ ಇಟ್ಬಿಟ್ಟು ಹೋಗಿ ಒಳಗಡೆ ದೇವ್ರಿಗೆ ಕೈ ಮುಗಿದು ಸೀದಾ ಬರ್ತಾಳೆ. ಬಂದುಬಿಟ್ಟು ಸೂಟ್ ಕೇಸ್ ತಗೊಂಡು ಬಾ ಹೋಗೋಣ ಅಂಥೇಳಿ ತಂಗಿನೂ ಕರ್ಕೊಂಡು ಸುಮಾರು ದೂರ ನಡ್ಕೊಂಡು ಬರ್ತಾರೆ. 1 ಕಿಲೋಮೀಟ್ರ್ವರೆಗೂ ನಡೀತಾರೆ. ನಡ್ಕೊಂಡು ಬಂದು ಆಮೇಲೆ ಅವರು ಬೇಕ್ರಿ ಇರುತ್ತಲ್ಲ, ಅವಳು ಕೆಲಸಕ್ಕೆ ಹೋಗ್ತಾ ಇರ್ತಾಳಲ್ಲ ಸಾಕ್ಷಿ, ಬೇಕ್ರಿಗೆ ಹೋಗ್ತಾರೆ. ಬೇಕ್ರಿಗೆ ಹೋಗಿ ಅಲ್ಲಿ ಅವರು ಅಂಕಲ್ಲು ತುಂಬಾ ಎಲ್ಲ ಥರನೂ ಹೇಳಿ ನೋಡ್ತಾರೆ. ಸುಮ್ಮನೆ ಮನೆ ಬಿಟ್ಟು ಬಂದರೆ ಪ್ರಾಬ್ಲಮ್ ಕಣಮ್ಮ, ಹಂಗೆ ಹಿಂಗೆ ಅಂತ. ಇಲ್ಲ ಅಂಕಲ್, ಅವರು ತುಂಬಾ ಅಕ್ಕಂಗೆ ಹಿಂಸೆ ಕೊಡ್ತಾರೆ, ಬೇಡ ಅಂಕಲು, ನಾವು ಬೇರೆಯೇ ಇದ್ದುಬಿಡ್ತೀವಿ, ಈಗಲಾದರೂ ಸ್ವತಂತ್ರವಾಗಿ ಬದುಕ್ತೀವಿ ಅಂತ ಹುಡುಗಿ ತಂಗಿ ಹೇಳ್ತಾಳೆ. ಆಮೇಲೆ ಅವ್ರ ಅತ್ತೆ ಏನೂ ಮಾತಾಡಲ್ಲ, ಹೋಗ್ತೀಯ ಅನ್ನಲ್ಲ, ಬರ್ತೀಯ ಅನ್ನಲ್ಲ, ಅವಳು ಪಾಡಿಗಳು ಸುಮ್ಮನೆ ಇರ್ತಾಳೆ. ಆ ಹುಡುಗಿರು ಮಾತ್ರ ಅವ್ರ ಕೆಲಸಗಳಾಗಬೇಕಲ್ಲ, ಇವಳಿಂದ ಸುಮಾರು ಒಂದೊಂದು ತಿಂಗಳಿಗೆ 20-30 ಸಾವಿರ ದುಡ್ಕೊಳ್ಳೋರು. ಏನೇನೋ ಇವಳು ಮಾಡಿಕೊಂಡಳು, ಅದನ್ನೆಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಮಾರ್ಕೊಂಡು ದುಡ್ಕೊಳ್ಳೋರು. ಅದೆಲ್ಲ ಹೋಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ಅಮ್ಮ ಕರಿಯಮ್ಮ ಅಂತ ಇರ್ತಾರೆ. ಅವಳು ಕರೆಯೋದೇ ಇಲ್ಲ, ಇವಳು ಹೋಗೋದು ನಿಲ್ಲಿಸೋದು ಇಲ್ಲ. ಇವಳು ಈ ಕಡೆ ಹೋಗ್ತಾಳೆ, ಅವು ಬೇಜಾರು ಮಾಡಿಕೊಂಡು ಇನ್ನು ಒಬ್ಬಳೇ 6 ಜನ ಸಾಕ್ತಾಯಿದ್ಲು. ಇನ್ನು ಏನು ಮಾಡೋದು, ಅಪ್ಪಂಗೆ 1 ತಿಂಗಳಲ್ಲಿ 2 ಬರೋದೇ ಕಷ್ಟ, ಅವ್ರು ಇನ್ನೆಲ್ಲಿ ತರ್ತಾರೆ ದುಡ್ಡು, ಹೆಂಗೆ ಜೀವನ ಅಂತ ಇವು ಹುಡುಗಿರು ಭಾಳ ಪಡಬೇಕು ಅಂತ ಅವ್ರು ಅನ್ಕೋತಾ ಇರ್ತಾರೆ. ಈ ಕಡೆ ಬಂದು ಚಿಕ್ಕಮ್ಮನ ಕೂತ್ಕೊಳ್ಳಿ ಅಂತೇಳಿ ಸೋಫಾ ಮೇಲೆ ಕೂರಿಸ್ಬಿಟ್ಟು ಆ ಸೂಟ್ ಕೇಸ್ ತಂದಿರ್ತಾನಲ್ಲ, ಆ ಸೂಟ್ ಕೇಸಲ್ಲಿ ಅಷ್ಟು ಚಿನ್ನ ಇರುತ್ತೆ. ಅದೆಲ್ಲನೂ ಓಪನ್ ಮಾಡ್ತಾನೆ, ಟಿಪಾಯ್ ಮೇಲೆ ಇಟ್ಟು. ಟಿಪಾಯ್ ಮೇಲಿರೋವೆಲ್ಲ ಕೆಳಗಡೆ ಬಿದ್ದೋಗ್ತವೆ. ಆಮೇಲೆ ಓಪನ್ ಮಾಡ್ತಾನೆ. ಓಪನ್ ಮಾಡಿಬಿಟ್ಟು ಕಿರೀಟ ಎಲ್ಲ ಇರುತ್ತೆ, ಅದೆಲ್ಲನೂ ತೆಗೆದುಬಿಟ್ಟು, ಸರಿ ನೀವು ಇದಕ್ಕೋಸ್ಕರನೇ ಅಲ್ವಾ ನೀವು ಈ ರೀತಿ ಹೇಳ್ಕೊಟ್ಟು ನನಗೆ ಮೋಸ ಮಾಡಿಸಿದ್ದು, ಇದನ್ನೆಲ್ಲ ಇಟ್ಕೊಳ್ಳಿ, ಇನ್ನೇನು ಬೇಕು ನಿಮಗೆ, ಇದೆಲ್ಲ ಇಟ್ಕೊಳ್ಳಿ, ಮನೆಯಿಂದ ಹೋಗಿ ಅಂತ ಹೇಳ್ತಾನೆ ಅಗ್ನಿ. ಅದು ಹಂಗೆ ಅನ್ಬೇಡ ಕಣೋ ಅಗ್ನಿ, ನಾವು ಏನೂ ಮಾಡಿಲ್ಲ ಕಣೋ ನಿನಗೆ ಅಂತ. ದೊಡ್ಡ ಒಡವೆಗಳು ಅವ್ರ ಅಮ್ಮಂದು ಅಂತ ಕಾಣುತ್ತೆ, ತುಂಬ ದೊಡ್ಡ ಒಡವೆಗಳು, ಎಲ್ಲನೂ ತಂದು ತಗೊಳ್ಳಿ, ಇನ್ನೂ ಎಷ್ಟು ಬೇಕು ಹೇಳಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವ್ರ ಅಮ್ಮ ಹೋದ್ಮೇಲೆ, ಅವ್ರ ಅಮ್ಮ ಸತ್ತೋದ್ಮೇಲೆ ಅವ್ರ ಅಪ್ಪನ ಇವಳು ಮದುವೆ ಮಾಡ್ಕೊಬಂದ್ಲಲ್ಲ ಅನ್ನೋದೇ ದ್ವೇಷ ಅವನಿಗೆ. ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಏನೂ ಅನ್ನಿಸ್ತಿರ್ಲಿಲ್ಲ, ಮದುವೆ ಮಾಡ್ಕೊಂಡು ಬಂದುಬಿಟ್ಲಲ್ಲ, ಮದುವೆ ಮಾಡ್ಕೊಬಂದು ಮತ್ತೆ ಅವಳಿಗೆ 2 ಮಕ್ಕಳು, ದ್ವೇಷ ಜಾಸ್ತಿ ಆಗ್ಬಿಟ್ಟಿದೆ. ನನಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ, ಹಂಗೆಲ್ಲ ಯೋಚನೆಗಳು ಇವಂದು. ಹಂಗಾಗ್ಬಿಟ್ಟು ಪಾಪ ಅವ್ರ ಚಿಕ್ಕಮ್ಮ ಒಳ್ಳೆಯವಳೆ, ಏನೂ ಇವನಿಗೆ ಹಿಂಸೆ ಕೊಡಲ್ಲ, ಏನಿಲ್ಲ, ಅವಳು ಪಾಡಾಯಿತು ಅವಳಾಯಿತು ಆ ಥರ ಇರ್ತಾರೆ. ಆದರೆ ಅಗ್ನಿಗೇನೋ ಒಂದು ಮನಸ್ಸಲ್ಲಿ ಉಳುಕು, ಯಾಕೋ ಗೊತ್ತಿಲ್ಲ, ಯಾವಾಗಲೂ ಅವರ ಚಿಕ್ಕಮ್ಮನ ನೋಡಿದ್ರೆ ಸಿಟ್ಟು ಬರ್ತಾನೆ ಇರುತ್ತೆ. ನಾನು ಹೋಗ್ಬೇಕಾದ್ರೆ ನೀವು ಎದುರುಗಡೆ ಬಂದಾಗಲೇ ನನಗೆ ಅನ್ನಿಸ್ತು ಏನೋ ಇದೆ ಅಂಥೇಳಿ.
ಆದರೆ ಏನು ನೋಡೋಣ ಅಂತ ಹೋದರೆ ಕೊನೆಗೂ ಈ ರೀತಿ ಆಯಿತು ಅಂತೇಳ್ಬಿಟ್ಟು ಕಿರೀಟ ತೆಗೆದು ಅವರು ಚಿಕ್ಕಮ್ಮನ ತಲೆ ಮೇಲೆ ಇಟ್ಬಿಟ್ಟು, ಇದಕ್ಕೋಸ್ಕರನೇ ಅಲ್ವಾ ನೀವು ಆಡ್ತಾ ಇದ್ದಿದ್ದು, ತಗೊಳ್ಳಿ ಕಿರೀಟ ಇಟ್ಕೊಳ್ಳಿ ಅಂತ ಆ ಕಿರೀಟನೂ ತಂದಿಡ್ತಾನೆ ಅಲ್ಲಿ. ಆಮೇಲೆ ಒಡವೆನೆಲ್ಲ ಕೊಡ್ತಾನೆ, ತಗೊಳ್ಳಿ ಯಾವ್ದು ಬೇಕು ತಗೊಳ್ಳಿ ಅಂತ. ನಾನು ಈ ಒಡವೆಗೆಲ್ಲ ಕೊಟ್ಟು ಮತ್ತು ಇನ್ನೇನು ಬೇಕು ನಿಮಗೆ, ಒಡವೆ ಅಲ್ದಲೆ ಇನ್ನೇನು ಬೇಕು, ಏನಕ್ಕೋಸ್ಕರ ಹಿಂಗೆಲ್ಲ ಮಾಡ್ತೀರಾ? ನಿಮ್ಮ ಗಂಡನಿಗೆ ಹೇಳ್ಕೊಟ್ಟು ನನಗೆ ಕಂಪ್ನಿ ನನ್ನ ಕೈಗೆ ಬರ್ದಂಗೆ ಮಾಡಿದ್ದೀರಾ, ಹಾಗೆ ಹಿಂಗೆ ಅಂತೆಲ್ಲ. ಅವರು ಇನ್ನೊಬ್ಳು ಚಿಕ್ಕಮ್ಮ ಅಲ್ಲಿ ನಗ್ತಾ ನಿಂತಿರ್ತಾಳೆ ಮಗನ ಜೊತೆ ಸೇರಿಕೊಂಡು. ಇವ್ರು ಕಿತ್ತಾಡೋದು ನೋಡಿದರೆ ಅವಳಿಗೆ ಖುಷಿ. ಇವನು ಇನ್ನೊಬ್ಬ ಚಿಕ್ಕಮ್ಮನ ಮಗ, ಇವನಿಗೂ ಖುಷಿ ಪಡ್ತಾನೆ. ಅವ್ರ ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪರಿಗೆ ಕಷ್ಟಗಳು ಬಂದರೆ ಇವನು ಖುಷಿ. ಇವರಮ್ಮ ಖುಷಿ ಪಡೋದು. ಹಾಗಾಗಿ ಯಾವಾಗಲೂ ಇವರಿಗೆ ಬಿಂದಾಸಾಗೆ ಇರುವಂಥದ್ದು, ಯಾವುದು ಕಷ್ಟ ಆ ಥರ ಇಲ್ಲ. ಯಾಕೆಂದರೆ ಇವ್ರ ಕಂಪ್ನಿ ಅಷ್ಟು ದೊಡ್ಡದಿದೆ. ಹಾಗಾಗ್ಬಿಟ್ಟು ಏನಕ್ಕೂ ಕೊರತೆ ಇಲ್ದಂಗೆ ಜೀವನ ಮಾಡ್ತಿದ್ದಾರೆ. ಅದರಲ್ಲಿ ಈ ರೀತಿ ಕಿತ್ತಾಟಗಳು ಬೇರೆ, ನಂದು ಅನ್ನೋದು ಒಂದಿದೆ. ಆಮೇಲೆ ಇವರು ಅದೆಲ್ಲ ಮಾಡಿಕೊಂಡು ಅಲ್ಲಿಂದ ಅವರಪ್ಪ ಎಂಟ್ರಿ ಬರ್ತಾನೆ. ಇವರಷ್ಟೇ ಒಂದು ಮಾತಾಡೋ ಅಷ್ಟರೊಳಗೆ ಅವರಪ್ಪ ಒಳಗಡೆ ಬಂದರೆ ಅಮ್ಮಂಗೆ ಬೈತಾ ಇರ್ತಾನೆ. ಯಾರು? ಸಾಕ್ಷಿ. ಅದನ್ನು ನೋಡಿಬಿಟ್ಟು ಅವರಪ್ಪಗೆ ತಡ್ಕೊಳಕ್ಕೆ ಆಗಲ್ಲ. ಅವರಪ್ಪ ಜೋರಾಗಿ ಅಗ್ನಿ ಅಂತ ಕೂಗ್ತಾನೆ. ಓಹ್ ಬರಬೇಕು, ನೀವು ಇಷ್ಟೊತ್ತು ಬಂದಿಲ್ವಲ್ಲ ಅಂದ್ಕೊಳ್ತಾ ಇದ್ದೆ, ಬಂದಿದ್ದೀರಲ್ಲ ಪರವಾಗಿಲ್ಲ, ಬನ್ನಿ ಬೇಗ ಬನ್ನಿ ಅಂತಾನೆ. ಆಮೇಲೆ ಏನು ಮಾತಾಡ್ತಿದ್ದೀಯಾ, ನಿನಗೆ ಪ್ರಜ್ಞೆ ಇದೆಯಾ ಅಂತ. ನಾನು ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾಯಿದ್ದೀನಿ ಅಂತ. ಆಮೇಲೆ ನಿನಗೆ ಅತಿ ಆಯಿತು ನಿಂದು ಅಂತಾರೆ. ಏನು ಅತಿ ಇಲ್ಲ, ನಿಮ್ಮದೇ ಅತಿಯಾಗಿದ್ದು, ನಂದಲ್ಲ ಅಂತೇಳಿ ಅಪ್ಪ ಹೊಡಿಯೋಕ್ಕೆ ಹೋಗ್ತಾನೆ. ಆದರೂ ಅವನು ಸುಮ್ಮನೆ ನಿಂತಿರ್ತಾನೆ, ಆದರೆ ಹೊಡಿಯಲ್ಲ, ಹಾಗೆ ಕೈ ಬಿಡ್ತಾನೆ. ಆಮೇಲೆ ಅವ್ರ ಚಿಕ್ಕಮ್ಮ ರೀ ಅಂತ ಓಡಿ ಬರ್ತಾಳೆ. ಅಷ್ಟಕ್ಕೆ ಅದು ಫುಲ್ ಸ್ಟಾಪ್ ಆಗುತ್ತೆ. ಆಮೇಲೆ ಅವನಿಗೆ ಬೇಜಾರಾಗುತ್ತೆ ಅಗ್ನಿಗೆ. ಆವಾಗ ಏನು ಮಾಡ್ತಾನೆ ಅಂದರೆ ಅವನು ಹೋಗ್ಬಿಡಿ ಇಲ್ಲ ನೀವಿರಬೇಕು ಈ ಮನೇಲಿ, ಇಲ್ಲ ನಾನಿರಬೇಕು, ಎರಡರಲ್ಲೂ ಒಬ್ಬರಿರೋಣ, ಎಲ್ಲರೂ ಇಲ್ಲೇ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಏನಾಗಿದೆಯೋ ಅಗ್ನಿ, ಏನಾಗಿತ್ತು ನಿನಗೆ, ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಇವರು ಅಕ್ಕ ತಂಗಿರು ನಡ್ಕೊಂಡು ಬರ್ತಾನೆ ಇರ್ತಾರೆ. ಆದರೆ ತುಂಬ ದೂರ ನಡ್ಕೊಂಡು ಬರ್ತಾನೇ ಇರ್ತಾರೆ, ಸಾಕ್ಷಿ ಮತ್ತು ಸಾಕ್ಷಿ ತಂಗಿ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಅಕ್ಕ ನನಗೆ ಸುಸ್ತಾಯ್ತು ಅಕ್ಕ, ಕೂತ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಯಿತು ನಡಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೋತಾರೆ. ಕೂತ್ಕೊಂಡು ಸ್ವಲ್ಪ ಸುಸ್ತರಿಸ್ಕೊಂಡು ನೀರು ಕುಡ್ಕೊಂಡು ಮತ್ತೆ ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಅವಳು ದುಡ್ಡೆಲ್ಲನೂ ಅತ್ತೆಗೆ ಕೊಟ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳೇನು ದುಡ್ಡು ಸೇವ್ ಮಾಡ್ಕೊಂಡಿಲ್ಲ. ಬ್ಯಾಂಕಲ್ಲಿ ಏನಿದೆಯೋ ಸ್ವಲ್ಪ ಇರ್ಬೋದೇನೋ, ಅದು ಬಿಟ್ಟರೆ ಇನ್ನೆಲ್ಲ ದುಡ್ಡೂ ಅವ್ರ ಅತ್ತೆನೇ ಕಿತ್ಕೊಬಿಟ್ಟಿದ್ದಾಳೆ, ಪೂರ ದುಡ್ಡೆಲ್ಲ. ಅಕ್ಕ ಹೆಂಗೆ ಮಾಡ್ತೀಯ ಈಗ, ಎಲ್ಲಿಗೆ ಹೋಗೋದು ಅಂತೆಲ್ಲ ಕೇಳ್ತಾಳೆ. ಏನೂ ಗೊತ್ತಿಲ್ಲ, ಒಟ್ಟಿಗೆ ಮನೆಯಿಂದ ಆಚೆ ಬಂದುಬಿಟ್ಟಿದ್ದೀವಿ, ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ ಅಂತ. ರಮೇಶ್ ಅಂಕಲ್ ಹತ್ರ ಹೋಗೋಣವಾ ಅಂತ ಕೇಳ್ತಾಳೆ. ರಮೇಶ್ ಅಂಕಲ್ಗೆ ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮನೆಗೆ ಬಂದಿದ್ದು ಬಿಡಿ ಅಂತಲೂ ಕೂಡ ರಮೇಶ್ ಅಂಕಲ್ ಹೇಳ್ತಾರೆ. ಆದರೆ ಅಲ್ಲಿ ಸಾಕ್ಷಿ ಒಪ್ಪಲ್ಲ. ಬೇಡ ಅಂಕಲ್, ಹಂಗೆಲ್ಲ ಚೆನ್ನಾಗಿರಲ್ಲ, ನಾವು ಯಾವತ್ತಿದ್ರೂ ಸ್ವತಂತ್ರವಾಗಿ ಮತ್ತೆ ಮನೆ ಮಾಡ್ಕೊಂಡು ಬರಲೇಬೇಕಾಗುತ್ತೆ, ಅದ್ರ ಬದಲು ಇವಾಗಲೇ ಹೋಗೋದು ಒಳ್ಳೆಯದು ಅಂತ ಹೇಳ್ತಾಳೆ. ಈ ಕಡೆ ಅಗ್ನಿ ಈ ಥರ ಎಲ್ಲ ಇಬ್ಬರು ಅಪ್ಪ ಮಗ ಜಗಳಕ್ಕೆ ಬಿದ್ದಾಗ ತಂಗಿ ಕೈ ಹಿಡ್ಕೊಂಡು ಬಾ ಹೋಗೋಣ ಅಂತೇಳಿ ಇವನು ಎಳ್ಕೊಂಡು ಹೋಗ್ತಾ ಇರ್ತಾನೆ. ನಾವಿಬ್ಬರು ಇರೋದು ಬೇಡ, ಬಾ ಅವರೇ ಎತ್ಕೊಳ್ಳಿ ಅಂತೇಳಿ. ಆ ಟೈಮಿಗೆ ಕರೆಕ್ಟಾಗಿ ಅವರು ಇನ್ನೊಬ್ಳು ಚಿಕ್ಕಮ್ಮನ ಮಗ ಒಳೊಳಗೆ ನಗ್ತಾ ಇರ್ತಾರೆ. ಆಮೇಲೆ ಇವನು ಕೈ ಹಿಡ್ಕೊಂಡು ಮುಂಭಾಗ್ಲಿದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗೋ ಅಷ್ಟರೊಳಗೆ ಅವಳು ಮೂರ್ಛೆ ಹೋಗ್ಬಿಡ್ತಾಳೆ. ಅವಳಿಗೆ ಗಲಾಟೆ ಎಲ್ಲ ಆಗಲ್ಲ, ಬೇಗ ಮೂರ್ಛೆ ಹೋಗ್ಬಿಡ್ತಾಳೆ. ಅಂಥದ್ರಲ್ಲಿ ಅವಳು ಪ್ರಜ್ಞೆ ತಪ್ಪೇ ಹೋಗ್ಬಿಟ್ಲು. ಪ್ರಜ್ಞೆ ತಪ್ಪಿದ ತಕ್ಷಣ ಅಲ್ಲೇ ಬಿದ್ದ ತಕ್ಷಣ ಅವರ ಅಮ್ಮ ಅವನು ಹುಷಾರಾಗೋವರೆಗೂ ಅವ್ರ ಅಮ್ಮನ್ನ ಒಳಗಡೆ ಬಿಡಲ್ಲ. ಅಗ್ನಿ ನೋಡ್ಕೊಳ್ತಾ ಇರ್ತಾನೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಅವಳನ್ನ. ಆದರೆ ಡಾಕ್ಟ್ರ್ ಹೇಳ್ತಾರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಅವ್ರಿಗೆ ಯಾವುದೂ ಸೀರಿಯಸ್ ವಿಷಯ ಹೇಳೋಂಗಿಲ್ಲ, ಹುಷಾರಾಗಿರಿ ಅಂತ ಹೇಳ್ತಾರೆ.
ಹೌದಾ ಡಾಕ್ಟ್ರೇ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ಅವರು ಏನೋ ಅನುಮಾನ ಆ, ಅಂತ ಹೇಳ್ತಾನೆ. ಆವಾಗ ಏನು ಅನುಮಾನ ಅಂದಾಗ ಅವನು ಆಳು ಹಂಗಂತ ಹೇಳ್ತಾನೆ. ಆವಾಗ ಏನು ಅನುಮಾನ ಅಂತೇಳಿ ಅರ್ಥನೇ ಆಗಲ್ಲ. ಪಾಪ ಅವಳು ಬಿದ್ದೋಗ್ಬಿಡ್ತಾಳೆ, ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದಾಗ ಅವಳಿಗೆ ಆ ಶಾಕಿಗೆ ಮೂರ್ಛೆ ಹೋಗ್ಬಿಡ್ತಾಳೆ ತಂಗಿ. ಆಮೇಲೆ ಅವರ ಚಿಕ್ಕಮ್ಮ ಅಲ್ಲಿಂದ ಗಾಬರಿಯಾಗಿ ಕಿರ್ಚ್ಕೊಂಡು ಓಡಿ ಬರ್ತಾಳೆ. ಎಲ್ಲರೂ ಓಡೋಡಿ ಬರ್ತಾರೆ. ಆದರೆ ಇನ್ನೊಬ್ಳು ಚಿಕ್ಕಮ್ಮನ ಮಗ ಅವ್ರು ಬರಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಅವ್ರು ಇವ್ರ ಹತ್ರಕ್ಕೂ ಬರಲ್ಲ. ಇವಳು ಪಾಪ ಓಡಾಡ್ಕೊಂಡು ಬಂದು ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ, ಜೋಪಾನ ನೋಡ್ಕೊಬೇಕು, ಅವರಿಗೆ ಎಲ್ತು ಅಷ್ಟು ಚೆನ್ನಾಗಿಲ್ಲ, ಜೋಪಾನ ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಈ ಕಡೆ ಬಂದು ಸಾಕ್ಷಿ ತಂಗಿ, ಅಕ್ಕ ಏನೇ ಮಾಡೋದು, ಇವಾಗ ಎಲ್ಲಿ ಹೋಗೋದೆ ಅಂತ ಕೇಳ್ತಾ ಇರ್ತಾಳೆ. ಏನೋ ಗೊತ್ತಿಲ್ಲ, ನಾನು ಯೋಚನೆ ಮಾಡಿಲ್ಲ, ಬಂದುಬಿಟ್ಟಿದ್ದೀವಿ, ನೋಡೋಣ ತಾಳು ಅಂತೇಳಿ ರಮೇಶ್ ಅಂಕಲ್ಗೆ ಫೋನ್ ಮಾಡೋಣ ಅಂತೇಳಿ ರಮೇಶ್ ಅಂಕಲ್ಗೆ ಫೋನ್ ಮಾಡ್ತಾರೆ. ಬನ್ರಪ್ಪ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅಂಕಲ್ ನಮಗೊಂದು ಮನೆ ಬೇಕು ಹುಡುಕಿ ಅಂಕಲ್ ಅಂತ ಹೇಳ್ತಾರೆ. ಅದಕ್ಕೆ ರಮೇಶ್ ಅಂಕಲ್ ಹೇಳ್ತಾರೆ, ಇಲ್ಲ ಬೇಡ ಬನ್ನಿ ನಮ್ಮ ಮನೇಲೇ ಇರಿರಂತೆ ಅಂತ. ಅದು ಸರಿಯಾಗಲ್ಲ ಅಂಕಲ್, ಮತ್ತು ಯಾವತ್ತಿದ್ರೂ ನಾವು ಮನೆ ಮಾಡಿಕೊಂಡು ಇರಲೇಬೇಕು, ಅಲ್ಲ ಒಂದು 4 ದಿನ ಇದ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗೋದಾದರೆ ಓಕೆ ಅಂತ ಹೇಳ್ತಾರೆ. ಈ ಕಡೆ ಬಂದು ತಂಗಿಗೆ ಏನಾಗಿದೆ ಅಂತೇಳಿ ಅಗ್ನಿ ಕೇಳ್ತಾನೆ. ಅದಕ್ಕೆ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಜೋಪಾನ ನೋಡ್ಕೋಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಆವಾಗ ಅಗ್ನಿನೂ ಬರ್ತಾನೆ. ಅವ್ರ ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ. ಆವಾಗ ಅಗ್ನಿನೂ ಬರ್ತಾನೆ. ಅಗ್ನಿ ಬಂದ್ಬಿಟ್ಟು, ನಾನಿವಾಗ ನೋಡ್ಬೋದಾ ಮಗಳನ್ನ ಅಂತ ಅವರಮ್ಮ ಕೇಳ್ತಾಳೆ, ಚಿಕ್ಕಮ್ಮ. ಆದರೆ ನೋಡಿ, ಒಬ್ಬರು ಹೋಗಿ ನೋಡಿ, ಮಾತ್ರ ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನೆ ನೋಡಿ ಅಂತ ಹೇಳಿರ್ತಾರೆ. ಆದರೆ ಅವಳು ಹೋಗ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಯಾರು ಬರೋದು ಬೇಕಾಗಿಲ್ಲ, ನಾನಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬಾಗ್ಲಾಕೊಂಡು ಒಳಗೆ ಹೋಗ್ಬಿಡ್ತಾನೆ. ಆವಾಗ ಅವಳಿಗೆ ತುಂಬ ದುಃಖ ಆಗುತ್ತೆ. ಮಗಳನ್ನ ನೋಡೋಕೆ ಬಿಡಲಿಲ್ವಲ್ಲ ಅಂತೇಳಿ. ಯಾಕೆ ಹಿಂಗೆಲ್ಲ ಮಾಡ್ತೀಯೋ, ನಮಗೂ ಆಸೆ ಇರಲ್ವೇನೋ ಮಾಡಬೇಕು ಅಂತೇಳಿ, ಏನಕ್ಕೆ ಹಿಂಗೆಲ್ಲ ಮಾಡ್ತೀಯೋ ನೀನು ಅಂತ ಹೇಳಿದಾಗ, ಹಂಗೇನಿಲ್ಲ, ಯಾರು ಬರ್ಕೂಡ್ದು, ನನ್ನ ತಂಗಿನ ನೋಡ್ಕೊಳ್ತೀನಿ, ನೀವು ಯಾರು ಬರಬೇಡಿ ಅಂತೇಳಿ ಒಳಗೋಗ್ಬಿಡ್ತಾನೆ. ಆಗ ಚಿಕ್ಕಮ್ಮ ಪಾಪ ಅಳ್ತಾನೆ ನಿಂತಿರ್ತಾಳೆ. ತುಂಬಾ ದುಃಖ ಆಗುತ್ತೆ. ಈ ಕಡೆ ಬಂದು ಸಾಕ್ಷಿ ರಮೇಶ್ ಅಂಕಲ್ ಮನೆ ನೋಡಿರ್ತಾರೆ. ಆ ಮನೆ ಅವಳಿಗೂ ಇಷ್ಟ ಆಗುತ್ತೆ. 9,000 ರೂಪಾಯಿ ಬಾಡಿಗೆ ಅಂತ ಹೇಳ್ತಾರೆ. ಆ ಹುಡುಗಿ ಹೇಳುತ್ತೆ, ತಂಗಿ ಅಕ್ಕ ಅಷ್ಟೊಂದು ಬಾಡಿಗೆ ಎಲ್ಲೇ ಕಟ್ಟೋಕ್ಕಾಗುತ್ತೆ ಅಂತೇಳಿ. ಆಯಿತು, ಈ ಮನೆ ಓಕೆ ಆಯಿತು ನನಗೆ ಅಂತ 60,000 ರೂಪಾಯಿ ಅಡ್ವಾನ್ಸು ಆಯಿತು ಕೊಡ್ತೀನಿ ಅಡ್ವಾನ್ಸು ಅಂತೇಳಿ 9,000 ಬಾಡಿಗೆ, 6,000 ರೂಪಾಯಿ ಅಡ್ವಾನ್ಸು, 9,000 ಬಾಡಿಗೆ, 60,000 ಅಡ್ವಾನ್ಸು. ಓಕೆ, ಮನೆ ಚೆನ್ನಾಗಿದೆ ಸಾಕು ಅಂತೇಳಿ. ಅಡ್ವಾನ್ಸ್ ಯಾವತ್ತು ಕೊಡ್ತೀಯಮ್ಮ ಅಂದರೆ ನಾಳೆ ಕೊಡ್ತೀನಿ ಅಂತ ಹೇಳಿರ್ತಾಳೆ. ಆದರೆ ನಾಳೆ ಬ್ಯಾಂಕಿಂದ ಬಿಡ್ಸ್ಕೊಬಂದು ಇಟ್ಟಿರ್ತಾಳೆ. ಇಟ್ಟಿದ್ದ ದುಡ್ಡೇ ಇರಲ್ಲ. ಹೆಂಗೆ ಮಾಯ ಆಯಿತು ಅಂತ ಗೊತ್ತಿಲ್ಲ. ಓನರ್ ಬಂದು ಚೆನ್ನಾಗಿ ಮುಖಕ್ಕೆ ಉಗಿದು ಚಿಮಾರಿ ಹಾಕ್ತಾನೆ. ಇವಾಗಲೇ ಇಮ್ಮಿಡಿಯೇಟಾಗಿ ಖಾಲಿ ಮಾಡಿ, ಸುಳ್ಳು ಹೇಳ್ಕೊಂಡು ಬರ್ತೀರಾ ಮನೆಗೆ ಅಂತ ಹೇಳ್ಬಿಟ್ಟೆಲ್ಲ ಬೈತಾನೆ. ಆಮೇಲೆ ಅವಳಿಗೆ ಭಾಳ ಬೇಜಾರಾಗುತ್ತೆ. ಆವಾಗ ತುಂಬ ಅಳ್ತಾಳೆ. ಅಂದರೆ ತಂದಿಟ್ಟಿದ್ದು ದುಡ್ಡು ಇಲ್ಲ, ಈ ಕಡೆ ಅಂಕಲ್ ಬೇರೆ ಬೈದ್ಬಿಟ್ರು, ಅದೆಲ್ಲ ಬೇಜಾರಾಗುತ್ತೆ ಅವಳಿಗೆ. ಆಮೇಲೆ ಬಂದು ರಮೇಶ್ ಅಣ್ಣ ಕೊಡಿ ಅಂತ ಹೇಳಿರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.